ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ಗೋವಾ ಪ್ರಾಂತಕ್ಕೆ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರನ್ನ, ಮಧ್ವಾಚಾರ್ಯರೇ ಮೊದಲಾಗಿರ್ತಕ್ಕಂತಹ ನಮ್ಮ ಪರಂಪರೆಯ ಎಲ್ಲ ಪೂರ್ವ ಯತಿವರೇಣ್ಯರನ್ನ, ರಾಘವೇಂದ್ರ ಸ್ವಾಮಿಗಳವರ ಮೂಲ ಪಾದಿಕೆಗಳನ್ನ ಹೊತ್ತುಕೊಂಡು ಇಲ್ಲಿಯ ಸಮಸ್ತ ನಮ್ಮ ಮಠದ ಶಿಷ್ಯರು ಭಕ್ತರು ಇವರುಗಳ ವಿಶೇಷವಾದ ಆಹ್ವಾನ ಮತ್ತು ಅಪೇಕ್ಷೆಯ ಮೇರೆಗೆ ಸಂಸ್ಥಾನವನ್ನು ಕರೆದುಕೊಂಡು ನಾವಿಲ್ಲಿಗೆ ಬಂದಿದ್ದೇವೆ. ವಾಸ್ತವಿಕವಾಗಿ ನಿನ್ನೆ ಸಂಜೆ ಇಲ್ಲಿಗೆ ಬರುವ ಕಾರ್ಯಕ್ರಮ, ನಿನ್ನೆ ಅನೇಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಬೆಳಗಿನ ಜಾವ ನಾವು ಇಲ್ಲಿಗೆ ಬರುವಂತಹ ಒಂದು ವ್ಯವಸ್ಥೆ ಆಯಿತು. ಈ ಪ್ರಾಂತಕ್ಕೆ ಮೊಟ್ಟ ಮೊದಲಿಗೆ ನಾವು ಬಂದದ್ದು ಅತ್ಯಂತ ಸುಭಿಕ್ಷೆಯ ಮತ್ತು ಉತ್ತಮವಾದ ಪ್ರಾಂತ ಎಂಬುದಾಗಿ ಈ ಪ್ರಾಂತಕ್ಕೆ ಬಂದ ಕೂಡಲೇ ನಮಗೆ ಭಾಸವಾಯಿತು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮತಸ್ಥಾಪನಾಚಾರ್ಯರಾದ ವಾಯುದೇವರ ಅವತಾರಭೂತರಾದ ಶ್ರೀಮನ್ ಮಧ್ವಾಚಾರ್ಯರು ಈ ಪ್ರಾಂತಕ್ಕೆ ಆಗಮಿಸಿ ಈ ಪ್ರಾಂತವನ್ನ ಪುನೀತವನ್ನಾಗಿ ಮಾಡಿದ್ದಾರೆ. ಸುಮಧ್ವ ವಿಜಯದಲ್ಲಿ ಈ ಗೋವಾ ಪ್ರಾಂತಕ್ಕೆ ಮಧ್ವಾಚಾರ್ಯರು ಬಂದಂತಹ ಉಲ್ಲೇಖ, ಇಲ್ಲಿ ಅವರ ಅತಿಮಾನುಷ ಶಕ್ತಿಯ ಒಂದು ಆವಿಷ್ಕಾರ, ಇವುಗಳನ್ನೆಲ್ಲವನ್ನು ಮಾಡಿದ್ದಾರೆ. ಇವರು ವಾಯುದೇವರ ಅವತಾರರು ಎಂಬುವಂತಹ ವಿಷಯದಲ್ಲಿ ಆ ಕಾಲದಲ್ಲಿ ಸಂಶಯವನ್ನು ವ್ಯಕ್ತಪಡಿಸಿದಾಗ ಏಕಕಾಲದಲ್ಲಿ 1000 ಕದಳಿ ಫಲಗಳನ್ನ, ಬಾಳೆಹಣ್ಣನ್ನ ಏಕಕಾಲದಲ್ಲಿ ಸ್ವೀಕಾರ ಮಾಡಿ ವಾಯುದೇವರ ಆ ಅವತಾರ, ಆ ಶಕ್ತಿ ಇವುಗಳನ್ನ ಮೂಲ ರೂಪದಲ್ಲಿಯೂ ಅವತಾರ ರೂಪದಲ್ಲಿಯೂ ಅದನ್ನ ಪ್ರಕಟಗೊಳಿಸಿದ್ದಾರೆ. ಅಂತಹ ಪರಮ ಪವಿತ್ರವಾದಂತಹ ಸ್ಥಳ ಈ ಪ್ರಾಂತವಾಗಿದೆ. ಇನ್ನು ಭೌಗೋಳಿಕವಾಗಿ ನೋಡಿದಾಗ ಯೂನಿಯನ್ ಟೆರಿಟೋರಿಯಲ್ ಪ್ರಾಂತವಾಗಿ ಇದೊಂದು ಕೇಂದ್ರ ಆಡಳಿತದ ಒಂದು ಪ್ರಾಂತವಾಗಿ, ಒಂದು ಚಿಕ್ಕ ರಾಜ್ಯವಾಗಿ ಇದನ್ನ ಪರಿಗಣಿಸಿದ್ದಾರೆ. ಅಂದ ಮೇಲೆ ಈ ಒಂದು ಪ್ರಾಂತ ತನ್ನದೇ ಆದಂತಹ ವೈಶಿಷ್ಟ್ಯವನ್ನ ಧಾರ್ಮಿಕವಾಗಿ, ಭೌಗೋಳಿಕವಾಗಿ, ಲೌಕಿಕವಾಗಿ, ಅದೇ ರೀತಿಯಾಗಿ ಟೂರಿಸಂ ಪ್ಲೇಸ್ ಆಗಿಯೂ ಕೂಡ ಈ ಪ್ಲೇಸು ಪ್ರಾಮುಖ್ಯತೆಯನ್ನು ಪಡೆದಿದೆ. ಇಂತಹ ಒಂದು ಸ್ಥಳದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು, ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಆದಂತಹ ರಾಘವೇಂದ್ರ ಸ್ವಾಮಿಗಳವರ ಆಗಮನ ಸಹಜವಾಗಿಯೇ ಆಗುವಂತಹದ್ದು. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ವಾಯುದೇವರು ಬಂದಿದ್ದಾರೆ ಅಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಪಾತ್ರರಾದಂತಹ ರಾಘವೇಂದ್ರ ಸ್ವಾಮಿಗಳವರು ಬಂದೇ ಬರ್ತಾರೆ. ತಮ್ಮ ಮೂಲ ಗುರುಗಳ ಒಂದು ಪಾದ ಧೂಳಿನಿಂದ ಪುನೀತವಾದಂತಹ ಸ್ಥಳಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದೇ ಬರಬೇಕು. ಆದ್ರೆ ಅದಕ್ಕೊಂದು ನೆಪ ಮತ್ತು ಒಂದು ಸನ್ನಿವೇಶ ಇದು ಬೇಕಾಗಿದೆ. ನಮ್ಮ ಮಠದ ಪ್ರಮುಖ ಶಿಷ್ಯರಾದಂತಹ HK ಅಪರಂಜಿಯವರು 1987ರ ಆಸುಪಾಸಿನಲ್ಲಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳವ್ರನ್ನ ಕರೆದುಕೊಂಡು ಬರಬೇಕು ಎಂಬುದಾಗಿ ಸಂಕಲ್ಪಿಸಿ ಈ ಪ್ರಾಂತದ ಸಮಸ್ತ ಭಕ್ತರ ಒಂದು ಸಹಯೋಗ ಸಹಕಾರದೊಂದಿಗೆ ಉತ್ತಮವಾದ ನಿವೇಶನ ಜೊತೆಗೆ ಭವ್ಯವಾದ ಮಠದ ನಿರ್ಮಾಣ ಅನ್ನುವಂತಹದ್ದು ಇಲ್ಲಿ ಮಾಡಿದ್ದಾರೆ. ಮಾಡಿ ನಡೆದಾಡುವ ರಾಯರು ಎಂಬುದಾಗಿ ಪ್ರಸಿದ್ಧರಾದ ನಮ್ಮ ಪರಮ ಗುರುಗಳಾದ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರನ್ನ ಪ್ರಾರ್ಥಿಸಲಾಗಿ ಅವರು ತುಂಬು ಮನಸ್ಸಿನಿಂದ ಈ ಪ್ರಾಂತಕ್ಕೆ ಆಗಮಿಸುವುದಾಗಿ
ಮೂಲ ವರ್ತಿಕಾ ವೃಂದಾವನದ ಪ್ರತಿಷ್ಠಾಪನೆಗಾಗಿ ಒಪ್ಪಿಗೆಯನ್ನು ನೀಡಿ ಅವರೇ ಸ್ವತಃ ಇಲ್ಲಿ ಆಗಮಿಸಿ ರಾಘವೇಂದ್ರ ಸ್ವಾಮಿಗಳವರ ಮೂಲ ವರ್ತಿಕಾ ವೃಂದಾವನವನ್ನ ಇಲ್ಲಿ ನೆಲೆಗೊಳಿಸಿದ್ದಾರೆ. ಅಂದಿನಿಂದ ಇದು ಹರಿ ವಾಯು ಗುರುಗಳ ಕ್ಷೇತ್ರವಾಗಿ ಈ ಪ್ರಾಂತವು ಪರಿಣಾಮಗೊಂಡಿದೆ. ಇನ್ನು ರಾಯರ ಆಗಮನದಿಂದ ಮತ್ತಷ್ಟು ಜಾಗೃತಗೊಂಡಂತಹದ್ದಾಯಿತು ಈ ಪ್ರಾಂತ. ಭಗವಂತನ ಆರಾಧನೆಗೆ ಬಹಳ ಮುಖ್ಯವಾದಂತಹದ್ದು ಒಂದು ಪ್ರತೀಕ, ಒಂದು ಮಾಧ್ಯಮ. ಭಗವಂತ ಎಲ್ಲಾ ಕಡೆಯಲ್ಲಿಯೂ ಇದ್ದಾನೆ. ಆಮ್ನಿ ಪ್ರೆಸೆನ್ಸ್ ಒಂದು ಎಲ್ಲ ಕಡೆಯಲ್ಲಿ ಇರುವಂತಹ ಭಗವಂತನನ್ನ ಆರಾಧನೆ ಮಾಡಬೇಕಾದ್ರೆ ನಮಗೊಂದು ಮಾಧ್ಯಮ ಬೇಕು, ಮೀಡಿಯಾ ಬೇಕು. ಯಾವ್ದಾ ಮೀಡಿಯಾ ಅಂತಂದ್ರೆ ಒಂದು ಪ್ರತೀಕ, ಅದು ವಾಯುದೇವರ ಪ್ರತೀಕ. ಭಗವಂತನ ಆರಾಧನೆಗೆ ನಿರ್ದಿಷ್ಟವಾದಂತಹ ಪರಿಪೂರ್ಣವಾದ ಅತ್ಯಂತ ಯಶಸ್ವಿಯಾದಂತಹ ಒಂದು ಮಾಧ್ಯಮ ಅಂತಂದ್ರೆ ಅದು ವಾಯುದೇವರ ಪ್ರತೀಕ. ವಾಯುದೇವರಲ್ಲಿ ತದಂತರ್ಗತ ಭಗವಂತನನ್ನ, ಆ ವಾಯುದೇವರ ಒಳಗಿರುವಂತಹ ಭಗವಂತನನ್ನ ನಾವು ಆರಾಧನೆ ಮಾಡಬೇಕು. ಮಾಡಿದಾಗ ನಮಗೆ ಎಲ್ಲ ರೀತಿಯಾದ ಸಿದ್ಧಿ, ಭಗವಂತನ ಅನುಗ್ರಹ ಅನ್ನುವಂಥದ್ದಾಗತ್ತೆ. ಈ ಭಗವಂತ ಎಲ್ಲ ಕಡೆಯಲ್ಲಿಯೂ ಆಮ್ನಿ ಪ್ರೆಸೆನ್ಸ್ ಇದ್ದಾನೆ. ಅಂತಹ ಭಗವಂತನನ್ನ ಆರಾಧನೆ ಮಾಡಲಿಕ್ಕೆ ಒಂದು ಪ್ರತಿಮೆ, ಒಂದು ಪ್ರತೀಕ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ. ಪ್ರತಿಮಾ ಮಾಧ್ಯಮದಲ್ಲಿ ಭಗವಂತನನ್ನ ಆರಾಧನೆ ಯಾಕೆ ಮಾಡಬೇಕು ಅಂತಂದ್ರೆ, ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ ಅಂದಿದ್ದಾರೆ. ಭಗವಂತ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿದ್ದಾನೆ ನಿಜ, ಆದರೆ ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುವ ಭಗವಂತನನ್ನ ಆರಾಧಿಸುವ ಶಕ್ತಿ, ಯೋಗ್ಯತೆ ನಮಗಿಲ್ಲ. ಅದು ವಾಯುದೇವರು ಋಜುಗುಣಸ್ಥರು ಭಗವಂತನನ್ನ ವ್ಯಾಪ್ತ ಎಂಬುದಾಗಿ ಎಲ್ಲ ಕಡೆಯಲ್ಲಿ ಎಳ್ಳು ಮನೆಯ ಮುಳ್ಳು ಕೊನೆಯ ಒಳಗು ಹೊರಗು ಎಲ್ಲ ಠಾವಿನಲ್ಲಿ ಲಕುಮಿ ನಲ್ಲದಿದ್ದಾನೆ ಅನ್ನುವಂತಹ ಅನುಸಂಧಾನ ಅದು ವ್ಯಾಪ್ತೋಪಾಸಕರಿಗೆ ಲಭ್ಯವಾಗುವಂತಹದ್ದು, ಅದು ಅವರ ಉಪಾಸನೆಗೆ ನಿಲುಕುವಂತಹದ್ದು. ನಮ್ಮಂತಹವರಿಗೆ ನಮಗೆ ಎಲ್ಲಾ ಕಡೆಯಲ್ಲೂ ಕಲ್ಲು ಗೋಡೆ, ಮಣ್ಣಿನಲ್ಲಿ, ಗಿಡದಲ್ಲಿ, ಮತ್ತೆ ನಾವು ಮಲಗುವ ಹಾಸಿಗೆಯಲ್ಲಿ, ಮಾಡುವ ಅಡಿಗೆ ಮಾಡುವ ಪಾತ್ರೆಯಲ್ಲಿ, ಒಲೆಯ ಕಟ್ಟಿಗೆಯಲ್ಲಿ ಎಲ್ಲಾ ಕಡೆಯಲ್ಲೂ ಭಗವಂತನನ್ನ ಇದ್ದಾನೆ ಅನ್ನುವಂತಹ ಅನುಸಂಧಾನ ಇದೆಯೇ ಹೊರತು ಅಲ್ಲಿ ಭಗವಂತನನ್ನ ಕಂಡು ಆರಾಧನೆ ಮಾಡುವ ಶಕ್ತಿ, ಯೋಗ್ಯತೆ, ಅರ್ಹತೆ ನಮಗಿಲ್ಲ. ಹಾಗಾಗಿ ನಮಗೆ ಮಾಧ್ಯಮ ಅನ್ನುವಂಥದ್ದು ಬೇಕೇ ಬೇಕು. ಆ ಮಾಧ್ಯಮ ಇದ್ರೆ ಮಾತ್ರ ನಮಗೆ ಭಗವಂತನನ್ನ ಆರಾಧನೆ ಮಾಡಲಿಕ್ಕೆ ಸಾಧ್ಯವಿದೆ. ಸರ್ವತ್ರ ವಿದಿತಾತ್ಮನಾಂ, ಜ್ಞಾನಿಗಳಾದಂತಹ ರಜುಗುಣಸ್ಥರಾದಂತಹವರಿಗೆ ಎಲ್ಲಾ ಕಡೆಯಲ್ಲೂ ಭಗವಂತ ಇದ್ದಾನೆ ಎಂಬುದಾಗಿ ಉಪಾಸನೆ. ಅದಕ್ಕೆಂದೇ ವಾಯುದೇವರ ಅವತಾರಭೂತರಾದಂತಹ ಮಧ್ವಾಚಾರ್ಯರು ತಮಗೆ ಆಶ್ರಮ ದೀಕ್ಷೆ ನೀಡುವಂತಹ ಸಂದರ್ಭದಲ್ಲಿ ಮನೆಯ ಗೋಡೆ, ಕಂಬ, ಕಿಟಕಿ, ಅದೇ ರೀತಿಯಾಗಿ ಮಂಚ, ಉಪಯೋಗಿಸುವ ಪಾತ್ರೆ ಎಲ್ಲದ ಕಡೆಗೂ ಕೂಡ ಅವರು ನಮಸ್ಕಾರ ಮಾಡಿ 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 ಹೋಗ್ತಾ ಇದ್ರಂತೆ. ಓಹೋ, ಇದೇನೋ ಸ್ವಲ್ಪ ಮೆಂಟಲ್ ಕೇಸು ಅಂತ ನಮ್ಮಂತ ಹುಚ್ಚರು ನಾವು ಭಾವಿಸ್ತೇವೆ. ಆದ್ರೆ ಅವರು ವ್ಯಾಪ್ತೋಪಾಸಕರಾದ್ದರಿಂದ ಎಲ್ಲಿ ನೋಡಿದ್ರು ಅಲ್ಲಿ ಭಗವಂತನ ರೂಪಗಳು, ಭಗವಂತನ ಸನ್ನಿಧಾನ ಅವರಿಗೆ ಕಾಣ್ತಾ ಇದೆ. ಹಾಗಾಗಿ ತಾವು ವಾಯುದೇವರ ಅವತಾರರು ಮತ್ತು ವ್ಯಾಪ್ತೋಪಾಸಕರು ಎಂಬುದನ್ನ ತಿಳಿಸೋ ಸಲುವಾಗಿ ಅವರು ಎಲ್ಲಾ ಕಡೆಯಲ್ಲೂ ಭಗವಂತನನ್ನ ಆರಾಧನೆ ಮಾಡಿದರು. ಆದರೆ ನಮಗಾದ ಶಕ್ತಿ ಇಲ್ಲ. ನಮಗೊಂದು ಮಾಧ್ಯಮ ಬೇಕು. ಆ ಮಾಧ್ಯಮ ಯಾವುದು ಅಂತಂದ್ರೆ ವಾಯುದೇವರ ಮಾಧ್ಯಮ. ವಾಯುದೇವರಲ್ಲಿ ನಾವು ಭಗವಂತನನ್ನು ಪೂಜೆ ಮಾಡಬೇಕು. ಯಾಕೆ ವಾಯುದೇವರಲ್ಲಿ ಭಗವಂತನನ್ನ ನಾವು ಪೂಜೆ ಮಾಡಬೇಕು ಅಂತಂದ್ರೆ, ವಾಯುದೇವರು ಆಕಣಶ್ವರು. ಅವರು ಕಲ್ಯಾದಿ ಯಾವ ದೈತ್ಯರ ಆವೇಶ ಅಥವಾ ಸನ್ನಿಧಾನ ಅಥವಾ ಅಡಚಣೆ ವಾಯುದೇವರಿಗಿಲ್ಲ. ಎಲ್ಲ ದೈತ್ಯ ನಿಗ್ರಹ ಮತ್ತೆ ಎಲ್ಲ ರೀತಿಯಾದ ಭಗವಂತನ ಪರಿಪೂರ್ಣ ಸನ್ನಿಧಾನ ಯುಕ್ತರು ವಾಯುದೇವರು. ಆದ್ದರಿಂದ ಆ ವಾಯುದೇವರ ಮಾಧ್ಯಮದಲ್ಲಿ ಪೂಜೆ ಮಾಡಬೇಕು. ಹೇಗೆ ಇದಕ್ಕೊಂದು ದೃಷ್ಟಾಂತವನ್ನ ಕೊಡೋಣ. ಇವತ್ತು ರೇಡಿಯೋ ತರಂಗಗಳು, ಟಿವಿ ತರಂಗಗಳು ಎಲ್ಲಾ ಕಡೆಯಲ್ಲಿಯೂ ಕೂಡ ಗಾಳಿಯಲ್ಲಿ, ಆಕಾಶದಲ್ಲಿ ಅದು ಹಾರಾಡ್ತಾ ಇದ್ದಾವೆ. ಆದರೆ ನಾವು ಎಲ್ಲ ಕಡೆಯಲ್ಲಿಯೂ ರೇಡಿಯೋ ತರಂಗಗಳಿದ್ದಾವೆ ಮತ್ತೆ ಟಿವಿ ತರಂಗಗಳಿದ್ದಾವೆ ಅಂತ ಹೇಳಿ ಆಕಾಶದ ಕಡೆಗೆ ತಲೆ ಎತ್ತಿ ನೋಡಿದಾಗ ಯಾವ ಶಬ್ದವೂ ಕೇಳೋಲ್ಲ, ಯಾವ ಪಿಕ್ಚರ್ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಮಗೇನು ಬೇಕು ಅಂತಂದ್ರೆ
ಒಂದು ಇನ್ಸ್ಟ್ರೂಮೆಂಟ್ ಬೇಕು. ಆ ಇನ್ಸ್ಟ್ರೂಮೆಂಟ್ ಯಾವುದು? ಟಿವಿ, ರೇಡಿಯೋ ಅನ್ನುವಂತಹ ಇನ್ಸ್ಟ್ರೂಮೆಂಟ್. ಆ ಇನ್ಸ್ಟ್ರೂಮೆಂಟ್ ಅನ್ನ ನಾವಿಟ್ಟು ಆಂಟಿನೋವನ್ನ ಅದಕ್ಕೆ ಅಳವಡಿಸಿ ನಾವು ನೋಡಿದಾಗ ಆ ಟಿವಿಯ ಪಿಕ್ಚರು ನಮಗೆ ಕಾಣುತ್ತೆ, ರೇಡಿಯೋ ಶಬ್ದ ತರಂಗಗಳು ನಮಗೆ ಕೇಳುತ್ತೆ. ಹಾಗೆ ಎಲ್ಲಾ ಕಡೆಯಲ್ಲಿ ಹರಡಿರತಕ್ಕಂತಹ ಟಿವಿ ತರಂಗಗಳು, ರೇಡಿಯೋ ತರಂಗಗಳು ನಾವು ತಲೆ ಎತ್ತಿ ನೋಡಿದಾಗ ನಮಗೆ ಕೇಳೋದು ಕಾಣೋದು ಆಗೋದಿಲ್ಲ. ಹೇಗೋ ಹಾಗೆ ಭಗವಂತ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ರು ಕೂಡ ಅವನನ್ನ ನೋಡುವ ಶಕ್ತಿ ನಮಗಿಲ್ಲ. ಅದಕ್ಕೆ ಮಾಧ್ಯಮ ಅನ್ನುವಂಥದ್ದು ಬೇಕು. ಇವತ್ತು ನಮ್ಮ ಆ ಪಿಕ್ಚರ್ ಅನ್ನ, ರೇಡಿಯೋ ಸೌಂಡ್ ಅನ್ನ ನಾವು ಕೇಳಬೇಕಾದ್ರೆ ಯಾವುದೇ ಕಳಪೆಯ ಪ್ರಾಡಕ್ಟ್ ಅನ್ನ ನಾವು ತಗೊಂಡಾಗ ನಮಗೆ ಅಷ್ಟು ಕ್ಲಾರಿಟಿ ಇರೋದಿಲ್ಲ. ಕ್ಲಾರಿಟಿ ಬೇಕು, ಪಿಕ್ಚರಿನ ಕ್ಲಾರಿಟಿ ಬೇಕು ಅಂತಂದ್ರೆ ಇನ್ಸ್ಟ್ರೂಮೆಂಟಿನ ಕ್ವಾಲಿಟಿ ಬೇಕಾಗಿದೆ. ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಕ್ವಾಲಿಟಿ ಇದ್ದಂತಹ ಟಿವಿ, ರೇಡಿಯೋವನ್ನ ನಾವು ತೆಗೆದುಕೊಂಡಾಗ ಎಷ್ಟು ಕ್ಲಾರಿಟಿ ಅನ್ನುವಂತಹದ್ದು ನಮಗೆ ಲಭ್ಯವಾಗುತ್ತೆ. ಲೋಕಲ್ ಮೇಡು ಅಷ್ಟು ಕ್ಲಾರಿಟಿ ಇರೋದಿಲ್ಲ. ಅದಕ್ಕೆ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಇಟ್ಟುಕೊಂಡಾಗ ನಮಗೆ ಕ್ಲಾರಿಟಿ ಅನ್ನುವಂತಹದ್ದು ಲಭ್ಯವಾಗುವಂತೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಭಗವಂತನನ್ನ ನಾವು ಆರಾಧನೆ ಮಾಡಿದ್ರೆ ನಮಗಲ್ಲಿ ಅಷ್ಟು ಕ್ಲಾರಿಟಿ ಇರೋಲ್ಲ, ಡಿಸ್ಟರ್ಬೆನ್ಸ್ ಇರುತ್ತೆ. ಆ ಡಿಸ್ಟರ್ಬೆನ್ಸ್ ಯಾವುದು ಅಂತಂದ್ರೆ ಕಲ್ಯಾದಿ ದೈತ್ಯರ ಅಡಚಣೆ. ಅದು ಬೇರೆ ಬೇರೆ ಕಡೆಯಲ್ಲಿ ನಾವು ಆರಾಧನೆ ಮಾಡಿದ್ರೆ ನಮಗೆ ಅಡಚಣೆ ಅನ್ನುವಂಥದ್ದು ಬರುತ್ತೆ. ನಮಗೆ ಅನ್ಡಿಸ್ಟರ್ಬ್ ಆಗಿ ನಮ್ಮ ಪೂಜೆ, ನಮ್ಮ ಆರಾಧನೆ, ನಮ್ಮ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕ್ವಾಲಿಟಿ ಬೇಕು ಅಂತಂದ್ರೆ ನಮಗೆ ಕ್ವಾಂಟಿಟಿ ಬೇಕು. ಅದರಲ್ಲಿ ಕ್ವಾಲಿಟಿಯು ನಮಗೆ ಬೇಕು ಕ್ಲಾರಿಟಿಗೆ. ಅಂತಹ ಕ್ಲಾರಿಟಿ, ಕ್ವಾಂಟಿಟಿ ಇರುವಂತಹ ಮಾಧ್ಯಮ ಅದು ವಾಯುದೇವರ ಮಾಧ್ಯಮ. ಅಂತಹ ಮಾಧ್ಯಮದಲ್ಲಿ ಭಗವಂತನನ್ನು ನಾವು ಆರಾಧನೆ ಮಾಡಿದ್ರೆ ಪರಿಶುದ್ಧವಾದ ಉಪಾಸನೆ ಅನ್ನುವಂತಹದ್ದು ಅದಾಗತ್ತೆ. ಮತ್ತೆ ಯಾವುದೇ ತರಹದ ಡಿಸ್ಟರ್ಬೆನ್ಸು ಕೂಡ ನಮ್ಮ ಆರಾಧನೆ ಉಪಾಸನೆಗೆ ಆಗೋದಿಲ್ಲ. ಅಂತಹ ಮಾಧ್ಯಮವೇ ವಾಯುದೇವರ ಮಾಧ್ಯಮ. ವಾಯುನಾಚ ವಾಯೋ ಮುಖ್ಯ ಧಿಯ ಎಂಬುದಾಗಿ ಹೇಳಿದಂತೆ ಮುಖ್ಯವಾಗಿ ವಾಯುದೇವರ ಮಾಧ್ಯಮ, ವಾಯುದೇವರ ಪ್ರತೀಕ, ವಾಯುದೇವರ ಪ್ರತಿಮೆ, ಇದರಲ್ಲಿ ಭಗವಂತನನ್ನು ನಾವು ಆರಾಧನೆ ಮಾಡಬೇಕು. ಹಾಗಾದ್ರೆ ನೇರವಾಗಿ ನಾವು ವಾಯುದೇವರ ಮಾಧ್ಯಮದಲ್ಲಿ ನಾವು ಪೂಜೆ ಮಾಡಲಿಕ್ಕೆ ನಮಗೆ ಅದಕ್ಕಾದ್ರೂ ಯೋಗ್ಯತೆ ಇದೆಯೋ ಅಂದ್ರೆ ಅದಕ್ಕೂ ಯೋಗ್ಯತೆ ಇಲ್ಲ. ಯಾಕೆ ಅಂತಂದ್ರೆ ವಾಯುದೇವರು ಸದಾ ಗತಿಮಾನ್ ಅಂತ, ಯಾವಾಗಲೂ ಕೂಡ ಓಡಾಡ್ತಾ ಇರುವವರು, ಒಂದು ಕಡೆ ನಿಲ್ಲುವವರಲ್ಲ. ಒಂದು ಕಡೆ ನಿಂತ್ರೆ ಇಡೀ ಜಗತ್ತು ನಿಲ್ಲಬೇಕಾಗತ್ತೆ. ಆದ್ದರಿಂದ ಸದಾಗತಿ ಉಳ್ಳಂತಹ ವಾಯುದೇವರ ಮಾಧ್ಯಮ ನಮ್ಮ ಆರಾಧನೆಗೆ, ನಮ್ಮ ಯೋಗ್ಯತೆಗೆ ಅದು ಸಾಕ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ವಾಯುದೇವರ ಸದಾ ಸನ್ನಿಧಾನ ಯಾವತ್ತೂ ಕೂಡ ಆ ಶಬ್ದ, ರೇಡಿಯೋ ಮತ್ತು ಟಿವಿ ತರಂಗಗಳ ಒಂದು ಡಿಸ್ಟರ್ಬ್ ಇಲ್ಲದಂತೆ ನಿರಂತರವಾದಂತಹ ಕಾಂಟ್ಯಾಕ್ಟ್ ಬೇಕು ಅಂತಂದ್ರೆ ನಮಗೆ ಉತ್ತಮ ದರ್ಜೆಯ ಡಿಟಿ ಅದು ಏನು ಹೇಳ್ತಾರೆ ಅದು ಬೇಕು ನಮಗೆ. ಅದನ್ನು ನಾವು ಇಟ್ಕೊಂಡಾಗ ನಿರಂತರವಾದಂತಹ ಸಂಪರ್ಕ ಆ ಟಿವಿ ಮಾಧ್ಯಮಕ್ಕಾಗತ್ತೆ. ಅಷ್ಟು ಮಾತ್ರವಲ್ಲ, ಪವರ್ ಫ್ಲಕ್ಚುಯೇಷನ್ಗೆ ಪವರ್ ಗಾರ್ಡ್ ನಮಗೆ ಬೇಕು. ಆ ಪವರ್ ಗಾರ್ಡ್ ಇದ್ರೆ ಮಾತ್ರ ಆ ಟಿವಿ, ರೇಡಿಯೋ ಅದು ಹಾಳಾಗದಂತೆ ಅದು ಉತ್ತಮ ರೀತಿಯಾದ ಕೆಲಸವನ್ನು ಮಾಡುತ್ತೆ. ಅದೇ ರೀತಿಯಾಗಿ ನಮಗೆ ಸದಾಗತಿ ಉಳ್ಳಂತಹ ವಾಯುದೇವರ ಫ್ಲಕ್ಚುಯೇಷನ್ ಇಲ್ಲದಂತೆ ಸದಾ ಸನ್ನಿಧಾನ ನಮಗಿರಬೇಕಾದ್ರೆ ನಮಗೆ ಮತ್ತೊಂದು ಮಾಧ್ಯಮ ಬೇಕು. ಅದು ಯಾವ ಮಾಧ್ಯಮ ಅಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳವರ ಎಂಬತಕ್ಕಂಥ ಮಾಧ್ಯಮ. ಪ್ರಹ್ಲಾದರಾಜರಾಗಿದ್ದಾಗ, ವ್ಯಾಸರಾಜರಾಗಿದ್ದಾಗ, ಕಟ್ಟ ಕಡೆಯದಾಗಿ ರಾಘವೇಂದ್ರ ಸ್ವಾಮಿಗಳವರಾಗಿದ್ದಾಗ ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ ಎಂಬುದಾಗಿ ಪ್ರಹ್ಲಾದರಾಜರನ್ನ ಪುರಾಣಗಳಲ್ಲಿ ವೇದವ್ಯಾಸ ದೇವರು ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ವೇದವ್ಯಾಸ ದೇವರು ಅತ್ಯಂತ ಮುಕ್ತ ಕಂಠದಿಂದ ಕೊಂಡಾಡಿದಂತಹ ಭಕ್ತಾಗ್ರೇಸರರಲ್ಲಿ ಪ್ರಹ್ಲಾದರಾಜರೊಬ್ಬರಾಗಿದ್ದಾರೆ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಮೊದಲಾದ ಮಾತುಗಳಿಂದ ಬಾಯ್ತುಂಬಿ ಪ್ರಹ್ಲಾದರಾಜರ ಭಕ್ತಿ, ಅವರ ವ್ಯಕ್ತಿತ್ವ, ಅವರ ಮಹಿಮೆಯನ್ನ ಜಗತ್ತಿಗೆ ತೋರಿಕೊಟ್ಟಿದ್ದಾರೆ. ಅಂತಹ ಪ್ರಹ್ಲಾದರಾಜರೇ ನಿರಂತರವಾದ ಭಕ್ತಿಯನ್ನ ಭಗವಂತನಲ್ಲಿ ಮಾಡಿ ಭಗವಂತನ ವಿಶೇಷವಾದ ಅನುಗ್ರಹ, ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆದಿರತಕ್ಕಂಥವರು ಪ್ರಹ್ಲಾದರಾಜರು. ಪ್ರಹ್ಲಾದರಾಜರ ಜವಾಬ್ದಾರಿ ಎಷ್ಟು ದೊಡ್ಡದು ಅಂತಂದ್ರೆ ನರಸಿಂಹದೇವರು ಅವರ ಭಕ್ತಿಗೆ ಮೆಚ್ಚಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ
ನಮಗೆ ಯಾರಾದ್ರೂ ಇವತ್ತು ಗೋವಾಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ನಾವು ಜಟ್ ಅವರ ಹಿಂದೆ ಬೆನ್ನತ್ತಿ ಹೋಗ್ತೀವಿ, ಅಥವಾ ಬೀಚಿಗೆ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಅವ್ರ ಬೆನ್ನತ್ತಿ ಹೋಗ್ತೀವಿ, ಅಥವಾ ಇನ್ನೇನೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ವಿಚಾರ ಮಾಡದಲೇ ನಾವು ಅವರ ಬೆನ್ನತ್ತಿ ಓಡ್ತೀವಿ. ಆದ್ರೆ ಪ್ರಹ್ಲಾದರಾಜರು ಮಹಾ ವಿವೇಕ ಸಂಪನ್ನರು, ಅವರು ಹೋಗ್ಲಿಲ್ಲ. ಯಾಕೆಂತಂದ್ರೆ ಅವರಿಗೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅವ್ರೇನ್ ಮಾಡಿದ್ರು ಅಂತಂದ್ರೆ, ನನಗೆ ಮೋಕ್ಷ ಬೇಡ, ನಾನು ರೆಫ್ಯೂಸ್ ಮಾಡ್ತೇನೆ ಅಂತ ಹೇಳಿದ್ರು. ನಮಗಿವತ್ತು ಯಾರಾದ್ರೂ ಮನೆಗೆ ಕರಿತೀವಿ ಅಥವಾ ಇನ್ಯಾವುದೋ ಒಂದು ವಿಸಿಟಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಮೊದಲು ನಾವು ಓಡ್ತೀವಿ, ಪೂಜೆ ಬಿಡ್ತೀವಿ, ಸಂಧ್ಯಾ ವಂದನೆ ಬಿಡ್ತೀವಿ, ಜಪ ಬಿಡ್ತೀವಿ, ಧ್ಯಾನ ಬಿಡ್ತೀವಿ, ಸ್ನಾನ ಬಿಡ್ತೀವಿ, ಎಲ್ಲ ಬಿಡ್ತೀವಿ, ಜಿಗಿತೀವಿ ಅಲ್ಲಿಗೆ. ಆದ್ರೆ ಪ್ರಹ್ಲಾದರಾಜರು ಏನ್ ಮಾಡಿದ್ರು ಅಂತಂದ್ರೆ, ನನಗೆ ಮೋಕ್ಷ ಬೇಡ ಅಂತ ಹೇಳಿದ್ರು. ಏನ್ ಮೋಕ್ಷ ಅವರಿಗೆ ಬೇಡವಾ ಅಂತಂದ್ರೆ, ನೈತಾನ್ ವಿಹಾಯ ಕೃಪಣಾನ್ ವಿಮುಖ್ಯ ಏಕಃ. ಇಷ್ಟು ಜನ ಭಕ್ತರ ಸಮುದಾಯ ಇದೆ, ಸಜ್ಜನರ ಸಮುದಾಯ ಇದೆ, ಇವರನ್ನೆಲ್ಲ ಬಿಟ್ಟು ನಾನೊಬ್ಬನೇ ಸೆಲ್ಫಿಶ್ ಆಗಿ ಬರೋದಿಲ್ಲ, ನಾನು ನಿನ್ನ ಮೋಕ್ಷಕ್ಕೆ ಬರೋಲ್ಲ ಅಂತಂದ್ರು. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಅವರೇ ಹೇಳ್ತಾರೆ, ಮದಾಜ್ಞಾಕಾರಿಭಿಹಿ ದೇಹ ಸಂಬಂಧಿಭಿಹಿ ವಿದ್ಯಾ ಸಂಬಂಧಿಭಿಶ್ಚ ತದೀಯೈಹಿ ಅಶೇಷೈಹಿ ಜನೈಹಿ ಕರಿಷ್ಯೆ ಕಾರಯಿಷ್ಯೆ ಚ ಅಂತ ಹೇಳಿ ಸಾಮೂಹಿಕ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ ಎಲ್ಲಾ ಭಕ್ತರಿಂದ ನಾನು ನಿನ್ನ ಪಾದವನ್ನು ಸೇರುವಂತಹ ಸಾಧನೆಯನ್ನು ಮಾಡಿಸ್ತೇನೆ, ಅವರಿಗೆ ಭಕ್ತಿಯನ್ನು ಪ್ರಚೋದನೆ ಮಾಡ್ತೇನೆ, ಧರ್ಮ ಮಾರ್ಗದಲ್ಲಿ ಅವರನ್ನ ಪ್ರಚೋದನೆ ಮಾಡ್ತೇನೆ, ಅವರನ್ನೆಲ್ಲರನ್ನೂ ಕೂಡ ಪ್ಯೂರಿಫೈ ಮಾಡ್ತೇನೆ, ಮಾಡಿ ಅವರಿಂದ ಸಾಧನೆ ಮಾಡಿಸಿ ಅವರನ್ನೆಲ್ಲರನ್ನೂ ಕೂಡ ಸಾಮೂಹಿಕವಾಗಿ ನಾನು ಕರೆದುಕೊಂಡು ನಿನ್ನ ಪಾದಕ್ಕೆ ಬರ್ತೀನಿ, ಹೊರತು ಒಬ್ಬನು ಬರೋದಿಲ್ಲ ಅಂತ ಹೇಳಿ ರೆಫ್ಯೂಸ್ ಮಾಡಿದ್ರು. ಅಂತಹ ಜವಾಬ್ದಾರಿಯನ್ನ ಇವತ್ತು ತೆಗೆದುಕೊಳ್ಳುವಂತಹ ಯಾರಾದ್ರೂ ಇದ್ದಾರಾ ಹೇಳಿ? ಇವತ್ತು ಲೌಕಿಕವಾಗಿ ಒಂದು ಓಟಿನ ಕಾರ್ಯಕ್ರಮ ಇದೆ. ನಿಮ್ಮ ವಿಪ್ರ ಸಮುದಾಯದವರೆಲ್ಲರೂ ಕೂಡ ಒಟ್ಟಾಗಿ ಇಂತಹ ಪಾರ್ಟಿಗೆ ಇಂತಹ ವ್ಯಕ್ತಿಗೆ ಓಟ್ ಹಾಕಿ ಅಂತಂದ್ರೆ ನಾವು ಆ ಜವಾಬ್ದಾರಿಯನ್ನು ತಗೊಳ್ಳೋಲ್ಲ. ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರು ನಮ್ಮ ಪಾರ್ಟಿಗೆ ಓಟ್ ಹಾಕಿ, ಅದು ಗಂಡ ಹಾಕಿದ್ರೆ ಹೆಂಡತಿ ಹಾಕೋಲ್ಲ, ಹೆಂಡತಿ ಹಾಕಿದ್ರೆ ಮಕ್ಕಳು ಹಾಕೋಲ್ಲ, ಮಕ್ಕಳು ಹಾಕಿದ್ರೆ ಸೊಸೆಯರು ಹಾಕೋಲ್ಲ, ಇವರಿಬ್ಬರು ಹಾಕಿದ್ರೆ ಮೊಮ್ಮಕ್ಕಳು ಹಾಕೋಲ್ಲ. ಇಷ್ಟು ನಮ್ಮಲ್ಲಿ ಯೂನಿಟಿ ಅನ್ನುವಂಥದ್ದಿಲ್ಲ. ಹೀಗಿರುವಾಗ ಯಾವ ರೆಸ್ಪಾನ್ಸಿಬಿಲಿಟಿಯೂ ಇಲ್ಲ, ಯೂನಿಟಿಯೂ ಇಲ್ಲದೆ ಇರುವಂತಹ ನಮ್ಮಗಳು ಇಂತಹ ಒಂದು ವಿಶ್ವದ ಸಾಧಕರ ಜವಾಬ್ದಾರಿಯನ್ನ ಹೊತ್ತುವಂತಹದ್ದು ನಮ್ಮಿಂದ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಜವಾಬ್ದಾರಿಯನ್ನು ಹೊರಬೇಕಾದ್ರೆ ಅವರಲ್ಲೊಂದು ವಿಶೇಷವಾದಂತಹ ಶಕ್ತಿ ಬೇಕು. ಆ ಶಕ್ತಿ ಯಾವುದು ಅಂತಂದ್ರೆ, ಒಂದು ನರಸಿಂಹದೇವರ ವರ, ಇನ್ನೊಂದು ಅವರ ಭಕ್ತಿ ಮೊದಲಾದ ಸಾಧನೆಗಳು, ಮತ್ತೊಂದು ವಾಯುದೇವರ ವಿಶೇಷ ಸನ್ನಿಧಾನ. ವಿಶೇಷ ಸನ್ನಿಧಾನ ವಾಯುನಾಕ್ಷ ಸಮಾವಿಷ್ಟ. ನಮ್ಮಲ್ಲೂ ವಾಯುದೇವರಿದ್ದಾರೆ, ನಿಮ್ಮಲ್ಲೂ ಇದ್ದಾರೆ, ಮತ್ತೆ ಪಶು ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ, ನಾಯಿ ಮೊದಲಾದಂತಹ ಪ್ರಾಣಿಗಳಲ್ಲಿ ಎಲ್ಲದರಲ್ಲಿಯೂ ವಾಯುದೇವರಿದ್ದಾರೆ. ಆದ್ರೆ ನಿಮ್ಮಲ್ಲಿ ಇರತಕ್ಕಂತಹ ವಾಯುದೇವರ ಸನ್ನಿಧಾನ ಅದು ವಿಶೇಷ ಸನ್ನಿಧಾನ ಅಲ್ಲ. ಅದು ಒಮ್ಮೆ ಬರುತ್ತೆ, ಒಮ್ಮೆ ಹೋಗತ್ತೆ. ನಮ್ಮ ಸನ್ನಿಧಾನ ಅನ್ನುವಂತಹದ್ದು ಅದು ಕಾಲಿಕವಾದದ್ದು, ಫ್ಲಕ್ಚುಯೇಷನ್ ಇರುವಂತಹದ್ದು. ಆದ್ರೆ ಯಾವತ್ತೂ ಕೂಡ ವಾಯುದೇವರ ಸನ್ನಿಧಾನದ ಕೊರತೆ ಇಲ್ಲದೆ ಇರತಕ್ಕಂತಹ ಪೂರ್ಣ ಸನ್ನಿಧಾನ ಅದು ಪ್ರಹ್ಲಾದರಾಜರಲ್ಲಿ, ವ್ಯಾಸರಾಜರಲ್ಲಿ, ರಾಘವೇಂದ್ರ ಸ್ವಾಮಿಗಳವರಲ್ಲಿ. ಆದ್ದರಿಂದಲೇನೆ ಅವರಿಗೆ ಆ ಶಕ್ತಿ, ಆ ಧೈರ್ಯ, ಎಲ್ಲರ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೇನೆ ಅಂತ ಅನ್ನುವಂತಹ ಧೈರ್ಯ. ಹಾಗಾಗಿ ವಾಯುದೇವರ ಒಂದು ರಾಘವೇಂದ್ರ ಸ್ವಾಮಿಗಳವರು, ವ್ಯಾಸರಾಜರು, ಪ್ರಹ್ಲಾದರಾಜರು ಸಾಮೂಹಿಕವಾದಂತಹ ಜವಾಬ್ದಾರಿಯನ್ನು ಹೊತ್ತು ಎಲ್ಲರಲ್ಲಿ ಧರ್ಮ ಪ್ರಚೋದನೆ, ಭಕ್ತಿ ಮಾರ್ಗದಲ್ಲಿ ಪ್ರೇರಣೆ, ಎಲ್ಲರನ್ನೂ ಕೂಡ ಸನ್ಮಾರ್ಗದಲ್ಲಿ ಅವರನ್ನೆಲ್ಲ ಪಾಳಿ ಹಚ್ಚಿ ಅವರನ್ನೆಲ್ಲರನ್ನೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗುವಂತಹ ಜವಾಬ್ದಾರಿ ರಾಘವೇಂದ್ರ ಸ್ವಾಮಿಗಳವರು ಹೊತ್ತಿದ್ದಾರೆ. ಹಾಗಾಗಿ ಭಗವಂತನ ಉಪಾಸನೆಗೆ ವಾಯುದೇವರ ಪ್ರತೀಕ ನಮಗೆ ಮುಖ್ಯ ಅಲ್ವಾ? ಯಾವ ವಾಯುದೇವರ ಪ್ರತೀಕ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿ ಆದಂತಹ ವಾಯುದೇವರ ಪ್ರತೀಕ. ಅದು ಮೂಲರಾಮನ ಉಪಾಸನೆಗೆ, ನರಸಿಂಹನ ಉಪಾಸನೆಗೆ, ಧನ್ವಂತರಿಯ ಉಪಾಸನೆಗೆ, ಕೃಷ್ಣನ ಉಪಾಸನೆಗೆ, ರಾಮನ ಉಪಾಸನೆಗೆ ಅದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಮಾಧ್ಯಮವಾಗಿದೆ. ಅದಕ್ಕೆಂದೇ ಇವತ್ತು ಲೋಕದಲ್ಲಿ ಅನೇಕ ಗುರುಗಳಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ. ಅವರೆಲ್ಲರೂ ಯಾರು ಕಮ್ಮಿ ಅಂತ ಅರ್ಥ ಅಲ್ಲ, ಆದರೆ ಸಾಮೂಹಿಕ ಜವಾಬ್ದಾರಿಯನ್ನು ಹೊತ್ತಂತಹ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು. ಆದ್ದರಿಂದ ಮನೆ ಮನೆಯಲ್ಲಿ, ಊರಿನಲ್ಲಿ, ರಾಜ್ಯಗಳಲ್ಲಿ, ಗಲ್ಲಿಗಳಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಮಠ ಮಂದಿರ ನಿರ್ಮಾಣವಾಗಿ
ಅಲ್ಲಿ ಮೂಲ ವೃತ್ತಿಕಾ ವೃಂದಾವನ ರೂಪದಿಂದ ರಾಘವೇಂದ್ರ ಸ್ವಾಮಿಗಳವರಿದ್ದು ಅವರ ಅಂತರ್ಯಾಮಿಯಾದಂತಹ ವಾಯುದೇವರು, ಅವರ ಅಂತರ್ಯಾಮಿಯಾದಂತಹ ರಾಮ ನರಹರಿ ಕೃಷ್ಣ ವೇದವ್ಯಾಸಾತ್ಮಕ ಭಗವದ್ ರೂಪ, ಅಂತಹ ಭಗವದ್ ರೂಪವನ್ನು ಆರಾಧನೆ ನಾವು ಮಾಡಿದಾಗ ನಮ್ಮ ಉಪಾಸನೆ, ನಮ್ಮ ಪೂಜೆ, ನಮ್ಮ ಪ್ರಾರ್ಥನೆ, ನಮ್ಮ ಬೇಡಿಕೆ ಎಲ್ಲವೂ ಕೂಡ ಪರಿಪೂರ್ಣವಾಗತ್ತೆ. ಅದಕ್ಕೋಸ್ಕರವಾಗಿ ನಡೆದಾಡುವರಾಯರು ಎಂಬುದಾಗಿ ಪ್ರಸಿದ್ಧರಾದ ನಮ್ಮ ಪರಮ ಗುರುಗಳು ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಗೋವಾ ಪ್ರಾಂತದಲ್ಲಿ ಮಧ್ವಾಚಾರ್ಯರು ಓಡಾಡಿದ ಈ ಪ್ರಾಂತಕ್ಕೆ ರಾಘವೇಂದ್ರ ಸ್ವಾಮಿಗಳವನ್ನ ಕರೆದುಕೊಂಡು ಬಂದು ಇಲ್ಲಿ ಮೃತ್ತಿಕಾ ವೃಂದಾವನ ರೂಪದಿಂದ 1987ರಲ್ಲಿ ಇಲ್ಲಿ ಕುಳ್ಳಿರಿಸಿದ್ದಾರೆ. ಅಂದಿನಿಂದ ಇಂದಿನ ತನಕ ಸಮಸ್ತ ಭಕ್ತರು ಇಲ್ಲಿ ಬಂದು ತಮ್ಮ ಪ್ರಾರ್ಥನೆ, ದರ್ಶನ, ಪೂಜೆ, ಪ್ರಸಾದ, ಪಾದೋದಕ, ಮಂತ್ರಾಕ್ಷತೆ, ಹಸ್ತೋದಕ ಇವುಗಳನ್ನು ಸ್ವೀಕರಿಸುವ ಮೂಲಕ ತಮ್ಮೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಚರಿಸುವ ಮೂಲಕ ತಾವು ಸಿದ್ಧಿಯನ್ನು ಪಡಿತಾ ಇದ್ದಾರೆ. ಇದು ರಾಘವೇಂದ್ರ ಸ್ವಾಮಿಗಳವರ ಮಠ ಅನ್ನುವಂತಹದ್ದು ಯಾವುದೇ ಒಂದು ಮಠಕ್ಕೋ, ಯಾವುದೋ ಒಂದು ಜನಾಂಗಕ್ಕೋ, ಯಾವುದೋ ಒಂದು ಪ್ರಾಂತಕ್ಕೋ, ಯಾವುದೋ ಒಂದು ಜಾತಿಗೋ ಸೀಮಿತವಾಗಿರತಕ್ಕಂಥದ್ದಲ್ಲ. ಸಮಸ್ತ ಭಕ್ತರು ಕೂಡ ರಾಯರನ್ನ ಪ್ರಾರ್ಥನೆ ಮಾಡೋದು, ದರ್ಶನ ಪಡೆಯೋದು, ಅವರ ಪ್ರಸಾದ, ಅವರ ಅನುಗ್ರಹ ಪಡೆಯುವಂತಹ ಒಂದು ದಿವ್ಯ ಕೇಂದ್ರವಾದದ್ದು ಈ ಕೇಂದ್ರ. ಇಂತಹ ಕೇಂದ್ರದ ನಿರಂತರವಾದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದು ನಮ್ಮ ಎಚ್ ಕೆ ಅಪರಂಜಿಯವರು, ಅವರ ಮಕ್ಕಳಾಗಿರ್ತಕ್ಕಂತಹ ಪ್ರಭು ಅಪರಂಜಿಯವರು ಇವರೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ನಿರ್ವಹಿಸಿದ್ದಾರೆ. ಒಬ್ಬ ಅಪರಂಜಿಯವರಿಂದ ಇಂತಹ ಮಠ ಕಟ್ಟಲಿಕ್ಕೆ ನಿರ್ವಹಿಸಲಿಕ್ಕೆ ಸಾಧ್ಯವ ಅಂತಂದ್ರೆ ಖಂಡಿತ ಸಾಧ್ಯ ಇಲ್ಲ. ನಿಮ್ಮಂತಹ ಎಲ್ಲ ಉದಾರ ಮನಸ್ಸಿನ ದಾನಿಗಳು, ಭಕ್ತರು, ಮಠದ ಶಿಷ್ಯರು ಇವರ ಎಲ್ಲರ ಸಹಯೋಗ ಸಹಕಾರದಿಂದ ಮತಾತೀತವಾಗಿ ನೀವೆಲ್ಲರೂ ಕೂಡ ಸಹಕರಿಸಿದಿರಿ. ನೀವೆಲ್ಲ ಇದೇ ರೀತಿಯಾಗಿ ಒಗ್ಗಟ್ಟಾಗಿರಬೇಕು. ಸನಾತನ ಹಿಂದೂ ಧರ್ಮ ಅನ್ನುವಂತಹದ್ದು ಇವತ್ತು ಉಳಿಬೇಕಾಗಿದೆ. ಇವತ್ತು ವಿಧರ್ಮೀಯರು ಗೋವಾ ಅಂತ ವಿಧರ್ಮೀಯರ ಆಕ್ರಮಣ ಬಹಳ ವಿಶೇಷವಾಗಿ ಇಲ್ಲಿ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ನಾವು ರಾಯರ ಮಠದವರು, ನಾವು ಉತ್ತರಾದಿ ಮಠದವರು, ನಾವು ಸ್ಮಾರ್ತರು, ನಾವು ಶ್ರೀ ವೈಷ್ಣವರು, ನಾವು ಉಡುಪಿಯವರು ಅನ್ನುವಂತಹ ಭೇದ ಭಾವನೆಯನ್ನ, ನ್ಯಾರೋ ಮೈಂಡ್ ಅನ್ನ ನೀವೆಲ್ಲ ಬಿಟ್ಟು ಒಟ್ಟಾಗಿ ನಾವೆಲ್ಲ ಹಿಂದೂಗಳು, ಹಿಂದೂ ಧರ್ಮವನ್ನ ನಾವು ಉಳಿಸಬೇಕು ಅನ್ನುವಂತಹ ಮಾತನ್ನ ಗಟ್ಟಿಯಾಗಿ ಸದಾಕಾಲ ನೀವು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ಲರ ತಲೆಯಲ್ಲಿ ತುಂಬಬೇಕು. ತುಂಬಿದಾಗ ಮಾತ್ರ ಇದು ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯವಾಗತ್ತೆ. ಯಾವುದೇ ವ್ಯಕ್ತಿಗಳು ಇಲ್ಲಿ ಬಂದು ನೀವು ಅಲ್ಲೋಗ್ಬೇಡಿ, ಇಲ್ಲೋಗ್ಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ, ಅವರು ಅಂತ ಮಠದವರು, ಇವರು ಇಂಥ ಮಠದವರು ಅಂತ ಸ್ವಾಮಿಗಳಾದಂತ ನಾವು ಹೇಳಿದ್ರು ಕೂಡ ನೀವು ಕೇಳಬಾರದು. ನೀವೇನ್ ಹೇಳ್ಬೇಕು ಅಂತಂದ್ರೆ, ಸ್ವಾಮಿ ನೀವೊಬ್ಬ ಧಾರ್ಮಿಕ ಮುಖಂಡರಾಗಿ ಈ ತರಹದ ನಮಗೆ ತಪ್ಪು ದಾರಿಯನ್ನು ನೀವು ಬಿಡಿಸಬಾರದು. ನೀವೆಲ್ಲರೂ ನಮಗೆ ಪೂಜ್ಯರು, ನಿಮ್ಮನ್ನೆಲ್ಲರನ್ನೂ ನಾವು ಆಧರಿಸ್ತೇವೆ, ಗೌರವಿಸ್ತೇವೆ. ನೀವೆಲ್ಲ ಬನ್ನಿ, ನಮಗೆ ಸನ್ಮಾರ್ಗವನ್ನು ತೋರಿಸಿ, ಧರ್ಮೋಪದೇಶವನ್ನು ಮಾಡಿ, ನಮಗೆ ಪ್ರಸಾದವನ್ನು ಕೊಡಿ, ನೀವು ಹೊರಡಿ. ಈ ಉಸಾಬರಿಯನ್ನು ನೀವು ಮಾಡಬಾರದು ಅಂತ ನಮಗೆ ನೀವು ಹೇಳ್ಬೇಕು. ಆವಾಗ ಮಾತ್ರ ನಿಜವಾದ ಧರ್ಮ ಸಂಘಟನೆ ಅನ್ನುವಂತಹದ್ದಾಗತ್ತೆ. ಅಂತಹ ಒಂದು ಕಾರ್ಯವನ್ನ ನೀವೆಲ್ಲರೂ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀರಿ. ಆದ್ರಿಂದ ನಿಮಗೆ, ನಿಮ್ಮ ಕುಟುಂಬಕ್ಕೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಸಕಲ ವಿಧವಾದ ಶ್ರೇಯಸ್ಸಾಗಲಿ. ಈ ಸಂದರ್ಭದಲ್ಲಿ ರಾಯರ ಈ ಮಠದ ಮುಖದ್ವಾರಕ್ಕೆ ಒಂದು ಕಮಾನನ್ನ ಸುಸಜ್ಜಿತವಾದ ರೀತಿಯಲ್ಲಿ ಕೂಡ ನಿರ್ಮಾಣ ಅನ್ನುವಂತಹದ್ದಾಗಿದೆ. ಅದರ ಸಾಂಕೇತಿಕ ಉದ್ಘಾಟನೆಯು ಕೂಡ ಇವತ್ತಾಗತ್ತೆ. ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲ ರಾಮದೇವರ ಪೂಜೆ, ಮಧ್ವಾಚಾರ್ಯರೇ ಮೊದಲಾಗಿರ್ತಕ್ಕಂತಹ ಎಲ್ಲ ನಮ್ಮ ಪರಂಪರೆ ಯತಿವರೇಣ್ಯರ ದರ್ಶನ, ಅದೇ ರೀತಿಯಾಗಿ ರಾಯರ ಮೂಲ ಪಾದಿಕೆಗಳ ಪೂಜೆ, ದರ್ಶನ ಇವನ್ನೆಲ್ಲ ನೀವು ಪಡೆದು ಉದ್ಧತರಾಗಬೇಕು. ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡಂತಹ ನಿಮಗೆ, ಯಾರಿಗೆ ಸಂತಾನವಿಲ್ಲ ಅವರಿಗೆ ಸಂತಾನ, ಯಾರಿಗೆ ಸಂತಾನವಿದೆ ಅವರಿಗೆ ಉತ್ತಮವಾದಂತಹ ವಿದ್ಯೆ, ಆಯುಷ್ಯ, ಆರೋಗ್ಯ, ಅದೇ ರೀತಿಯಾಗಿ ಯಾರಿಗೆ ವಿವಾಹವಾಗಿಲ್ಲ ಅವರಿಗೆ ವಿವಾಹ, ಯಾರಿಗೆ ಋಣಬಾಧೆ ಇದೆ ಅವರಿಗೆ ಋಣಬಾಧೆ ಪರಿಹಾರ, ಯಾರಿಗೆ ಅನಾರೋಗ್ಯ ಇದೆ ಅವರಿಗೆ ಉತ್ತಮ ಆರೋಗ್ಯ. ಹೀಗೆ ಅವರವರ ಮನಸ್ಸಿನ ಎಲ್ಲ ಬೇಡಿಕೆಗಳನ್ನ ಭಗವಂತ ರಾಯರ ಅಂತರ್ಯಾಮಿಯಾದಂತಹ ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾದಂತಹ ಮೂಲ ರಾಮದೇವರು ಕರುಣಿಸಿ ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಪ್ರಾಂತಕ್ಕೆ ಶಾರ್ಟ್ ವಿಸಿಟ್ ಆಗಿ ನಾವು ಬಂದಿದ್ದೇವೆ. ಮತ್ತೊಮ್ಮೆ ಕನಿಷ್ಠ 3 ದಿನಗಳ ಕಾಲ ಇಲ್ಲಿದ್ದು ವಿಶೇಷವಾದ ಪ್ರವಚನ ಕಾರ್ಯಕ್ರಮ ಇವುಗಳನ್ನು ನಡೆಸಿ ನಿಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಪಡಿಸ್ತೀವಿ ಅಂತ ಹೇಳ್ತಾ, ಎಡಬಿಡದೆ ವರುಣದೇವರು ಇವತ್ತು ಈ ಪ್ರಾಂತವನ್ನ ಅಮೃತವೃಷ್ಟಿಯಿಂದ ಇಲ್ಲಿ ಎಲ್ಲ ವಿಶೇಷವಾಗಿ ಅನುಗ್ರಹಿಸಿದ್ದಾನೆ. ಆದರೂ ಕೂಡ ಇಷ್ಟು ಮಳೆ, ಇಷ್ಟು ವಾತಾವರಣದ ಅನುಕೂಲತೆ ಇಲ್ಲದೆ ಇದ್ರು ನೀವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೀರಿ ಅಂತಂದ್ಮೇಲೆ ನಿಮಗಿರುವಂತಹ ಧರ್ಮಶ್ರದ್ಧೆ, ರಾಯರಲ್ಲಿ ಭಕ್ತಿ,
ಸಂಸ್ಥಾನದಲ್ಲಿ ಗೌರವ ಇದು ಇದರಿಂದ ಎದ್ದು ಕಾಣುತ್ತೆ. ನಿಮ್ಮೆಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.